ಆತ್ಮೀಯ ಮಿತ್ರರೇ, ನಿಮ್ಗೆಲ್ರಿಗೂ ನಮಸ್ಕಾರ ಮತ್ತು ಬಿರುಗಾಳಿ ಸಂತಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ. ಸ್ವಾಮಿ ವಿವೇಕಾನಂದರ ಬಗ್ಗೆ ಆಲೋಚನೆ ಮಾಡುವಾಗಲೆಲ್ಲ ನನಗೆ ಅನ್ಸುತ್ತೆ, ನಾವು ವಿವೇಕಾನಂದ ಋಣವನ್ನ ತೀರಿಸೋದು ಎಷ್ಟು ಬಾಕಿ ಇದೆ. ಯಾವ ಕಾಲಘಟ್ಟದಲ್ಲಿ ಭಾರತ ಅಂತಂದ್ರೆ ಕೆಲಸಕ್ಕೆ ಬಾರದ ರಾಷ್ಟ್ರ, ಹಿಂದೂ ಧರ್ಮ ಅಂತಂದ್ರೆ ಅದು ಮೂಢನಂಬಿಕೆಗಳ ಆಗರ ಅಂತ ಅವರೆಲ್ಲ ಕರೆಯುವಂತ ಸಂದರ್ಭ ಇತ್ತು. ಆ ಸಂದರ್ಭದಲ್ಲಿ ಅದೇ ನಾಡಿಗೆ ಹೋಗಿ ಅವರ ಅವರ ಮಾನಸಿಕ ಚಿಂತನೆಯನ್ನ ಬದಲಾವಣೆ ಮಾಡಿದಂತ ಒಂದು ಅಪರೂಪದ ವ್ಯಕ್ತಿ ಸ್ವಾಮಿ ವಿವೇಕಾನಂದ. ಎಲ್ಲಕ್ಕಿಂತ ಹೆಚ್ಚು ಸ್ವಾಮಿ ವಿವೇಕಾನಂದರ ಒಂದು ಶ್ರೇಷ್ಠ ಸಾಧನೆ ಏನು ಅಂತಂದ್ರೆ, ತಾವು ಜಗತ್ತಿನಲ್ಲಿ ಎಲ್ಲರಿಗಿಂತಲೂ ಶ್ರೇಷ್ಠ ಅಂತ ಭಾವಿಸಿದ್ದ ಪಶ್ಚಿಮದವರನ್ನ ಕ್ರಿಶ್ಚಿಯಾನಿಟಿ ಅನುಸರಿಸೋದ್ರಿಂದಲೇ ಜಗತ್ತಿನ ಎಲ್ಲ ಶ್ರೀಮಂತಿಕೆ ಇವತ್ತು ನಮ್ಮ ಕಾಲ್ಗುಡದಲ್ಲಿದೆ ಅಂತ ಹೇಳ್ಕೊಳ್ತಾ ಇದ್ದಂತ ಆ ಕ್ರಿಶ್ಚಿಯನ್ನರನ್ನ ನಿಮ್ಮ ತರ ಜಗತ್ತಿನ ಜನರ ಕತ್ತು ಕಡಿದು ರಕ್ತ ಹರಿಸಿ ಅವರ ತಲೆ ಮೇಲೆ ಕಾಲಿಟ್ಟು ಸಂಪತ್ತನ್ನ ಸಂಪಾದಿಸೋದನ್ನ ಹಿಂದೂ ಕಡೆಗಣ್ಣಿಂದ ಕೂಡ ನೋಡ್ಲಿಕ್ಕೆ ಇಷ್ಟಪಡಲ್ಲ ಅಂತ ಸಾಬೀತುಪಡಿಸಿ ಅವರಿಗೆ ಅದನ್ನ ಅರ್ಥ ಆಗುವಂತೆ ಹೇಳಿದ್ದು ಸ್ವಾಮಿ ವಿವೇಕಾನಂದ. ಇವತ್ತೇನಾದ್ರೂ ಎದೆ ಎತ್ಕೊಂಡು ತಿರುಗಾಡ್ತೀವಿ, ತಲೆ ಎತ್ಕೊಂಡು ಓಡಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋದಾದ್ರೆ ಅದರಲ್ಲಿ ವಿವೇಕಾನಂದರ ಪಾತ್ರ ಬಲು ದೊಡ್ಡದಾಗಿದೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಇಂಥ ವಿವೇಕಾನಂದರ ಭಾಷಣವನ್ನ ಹೇಗೆ ಸ್ವೀಕಾರ ಮಾಡಿದ್ರು ಅನ್ನೋದನ್ನ ಮುಂದಿನ ಕೆಲವು ದಿನಗಳಲ್ಲಿ ಖಂಡಿತವಾಗಿಯೂ ನೋಡೋಣ. ಈ ಇಡೀ ಕಾರ್ಯಕ್ರಮದ ಆಯೋಜನೆ ಮಾಡಿದ್ದ ಕೆಲವರಲ್ಲಿ ಅದು ಚಾರ್ಲ್ಸ್ ಬಾನಿ ಯಾರಿದ್ರು, ಚಾರ್ಲ್ಸ್ ಬಾನಿಯ ಸಹಾಯಕರಾಗಿದ್ದಂತವರು ಬರೋಸ್. ನಾನು ಈ ಹಿಂದೆಯೂ ಕೂಡ ಬರೋಸ್ ಅವ್ರ ಬಗ್ಗೆ ತುಂಬಾ ಮಾತನಾಡಿದ್ದೀನಿ. ಬರೋಸ್ ಅವರು ಹೇಗೆ ಭಾರತದಲ್ಲಿ ಅನೇಕ ಮತಪಂಥಗಳಿಂದ ಒಬ್ಬರಾದ್ರೂ ಬರಬೇಕು ಅನ್ನೋ ಪ್ರಯತ್ನ ಮಾಡಿದ್ರು. ಹಿಂದೂ ಧರ್ಮದಿಂದ ಯಾರು ಇಲ್ಲ ಅಂತನ್ನುವಾಗ ಅವರಿಗೆ ಕೊಡಬಹುದಾಗಿರುವಂತ ಸವಲತ್ತುಗಳ ಕುರಿತಂತೆ ಮಾತನಾಡಿದ್ರು. ಇವೆಲ್ಲವೂ ನಾನು ಹೇಳಿದ್ದೀನಿ. ಬರೋಸ್ ಅವರು ಹೇಗಾದ್ರೂ ಮಾಡಿ ಅವರು ಕ್ರಿಶ್ಚಿಯನ್ರನ್ನ ಒಪ್ಪಿಸಬೇಕಾದಾಗ ಇದೇ ಮಾತು ಹೇಳಿ ಒಪ್ಪಿಸ್ತಾ ಇದ್ರು. ಏನು ಅಂತಂದ್ರೆ, ಜಗತ್ತಿನ ಎಲ್ಲ ಮತಪಂಥಗಳು ಒಂದು ವೇದಿಕೆ ಮೇಲೆ ಕುಳಿತಾಗ ಆಗ ಕ್ರಿಶ್ಚಿಯಾನಿಟಿಯ ಶ್ರೇಷ್ಠತೆ ಏನು ಅಂತ ಪ್ರೂವ್ ಮಾಡೋದು ಸಾಧ್ಯವಾಗುತ್ತೆ ಅನ್ನೋದನ್ನ ಬರೋಸ್ ಅವರು ಹೇಳ್ತಿದ್ರಲ್ಲ. ಇಂಥ ಬರೋಸ್ ಅವರ ಎಲ್ಲ ಚಿಂತನೆಗಳು ಬುಡಮೇಲಾಗ್ಲಿಕ್ಕೆ ಕಾರಣವಾಗಿದ್ದು ವಿವೇಕಾನಂದ. ಕ್ರಿಶ್ಚಿಯಾನಿಟಿ ಜಗತ್ತಿನ ಶ್ರೇಷ್ಠ ಮತಪಂಥ ಏನಲ್ಲ ಅನ್ನೋದನ್ನ ಸ್ವಾಮಿ ವಿವೇಕಾನಂದರು ತಮ್ಮ ವಿಚಾರಧಾರೆಯಿಂದ ಎಲ್ಲೂ ನೇರವಾಗಿ ಅಟ್ಯಾಕ್ ಮಾಡಬೇಕಾದಂತ ಅಗತ್ಯ ಬರಲಿಲ್ಲ. ಆದರೆ ಯಾವುದು ನೀವು ಅಂದುಕೊಂಡಿದ್ದೀರೋ ನಿಮಗಿಂತಲೂ ಶ್ರೇಷ್ಠವಾಗಿರುವಂತ ವಿಚಾರಧಾರೆಯೊಂದು ಪೂರ್ವದಲ್ಲಿದೆ ಅನ್ನೋದನ್ನ ಸ್ವಾಮಿ ವಿವೇಕಾನಂದರು ತೋರಿಸಿಕೊಟ್ಟ ನಂತರ ಬದಲಾವಣೆ ತುಂಬಾ ಬಂತು. ಸಹಜವಾಗಿಯೇ ಬರೋಸ್ ಅವರಿಗೆ ದುಃಖ ಆಗಿರ್ಲಿಕ್ಕೆ ಸಾಧ್ಯತೆ ಇದೆ. ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಎರಡು ಮಾತುಗಳಲ್ಲಿ ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅವ್ರು ಹೇಳ್ತಾರೆ, ರೆವರೆಂಡ್ ಬರೋಸ್ ಅವರು ಒಂದು ಕಡೆ ಬರೀತಾರೆ, ಸ್ವಾಮಿ ವಿವೇಕಾನಂದ ವಾಸ್ ಆಲ್ವೇಸ್ ಹರ್ಡ್ ವಿತ್ ಇಂಟ್ರೆಸ್ಟ್ ಬೈ ದ ಪಾರ್ಲಿಮೆಂಟ್, ಬಟ್ ವೆರಿ ಲಿಟಲ್ ಅಪ್ರೂವಲ್ ವಾಸ್ ಶೋನ್ ಟು ಸಮ್ ಆಫ್ ದಿ ಸೆಂಟಿಮೆಂಟ್ಸ್ ಎಕ್ಸ್ಪ್ರೆಸ್ಡ್ ಇನ್ ಹಿಸ್ ಕ್ಲೋಸಿಂಗ್ ಅಡ್ರೆಸ್. ಅವ್ರು ಹೇಳ್ತಾರೆ, ಸ್ವಾಮಿ ವಿವೇಕಾನಂದರನ್ನ ಇಡೀ ಪಾರ್ಲಿಮೆಂಟ್, ಇಡೀ ಆ ಸಂಸತ್ತು ಅತ್ಯಂತ ಶ್ರದ್ಧೆಯಿಂದ ಸ್ವೀಕಾರ ಮಾಡ್ತಾ ಇತ್ತು. ಆದ್ರೆ ಕೊನೆಯ ಸಂದೇಶ ಅವ್ರದ್ದೇನಿದೆ ಅದಕ್ಕೆ ಬಹಳ ಇಂಟ್ರೆಸ್ಟ್ ಏನು ಯಾರು ತೋರಿಸದಂತೆ ಕಾಣಲಿಲ್ಲ ಅಂತ. ಅಂದ್ರೆ ಕೊನೆಯ ಸಂದೇಶ ಸ್ವಾಮೀಜಿದ್ ಯಾವ್ದಿತ್ತು, ಏನಿತ್ತು ಅಂತಂದ್ರೆ, ಯಾವ ಮತದ ಮೂಲಕ ನೀವು ಜಗತ್ತನ್ನೆಲ್ಲ ಯೂನಿಫೈ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದೀರೋ ಅದು ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಯೂನಿವರ್ಸಲ್ ರಿಲಿಜನ್ ಅನ್ನೋದು ಎಲ್ಲರನ್ನು ಅಕ್ಸೆಪ್ಟ್ ಮಾಡಬೇಕೇ ಹೊರತು ತಾನು ಶ್ರೇಷ್ಠ ಅಂತ ಹೇಳ್ತಾ ಇದ್ರೆ ಆಗಲ್ಲ. ಅಂತ ರಿಲಿಜನ್ ಬೇಕು. ಕ್ರಿಶ್ಚಿಯಾನಿಟಿಗೆ ಅದು ಸಾಧ್ಯತೆ ಇಲ್ಲ ಎನ್ನುವಂತ ಕಲ್ಪನೆಯನ್ನು ಯಾವಾಗ ಕೊಟ್ರೋ ಅದು ಇವರೆಲ್ಲರೂ ಬುಡವನ್ನು ಅಲುಗಾಡಿಸ್ತು. ಸ್ವಾಮಿ ವಿವೇಕಾನಂದರು ಹಿಂದೂ ಧರ್ಮದ ಬಗ್ಗೆ ಮಾತನಾಡ್ತಾ ಇದ್ರೆ ಆ ಹಿಂದೂ ಧರ್ಮವನ್ನ ಕ್ರಿಶ್ಚಿಯಾನಿಟಿ ಅಡಿಯಲ್ಲಿ ಹೇಳ್ಕೊಳ್ತಾ ಇದ್ದಿದ್ರೆ ಬಹುಶಃ ಅವರೆಲ್ಲರೂ ವಿವೇಕಾನಂದರನ್ನ ಬಹಳ ದೊಡ್ಡ ಪ್ರೇಸ್ ಮಾಡಿರ್ತಿದ್ರೇನು. ಆದ್ರೆ ವಿವೇಕಾನಂದರು ಹೇಗ್ ಶೂಟ್ ಮಾಡಿದ್ರು ಅಂತಂದ್ರೆ, ಅವರು ಹಿಂದೂ ಧರ್ಮವನ್ನ ಮುಂದಿಟ್ಕೊಂಡು ಕ್ರಿಶ್ಚಿಯಾನಿಟಿಯಲ್ಲಿರುವಂತ ಹುಳುಕನ್ನ ಎತ್ತಿ ತೋರಿಸ್ಲಿಕ್ಕೆ ಸಾಧ್ಯವಾಗಿತ್ತು. ಇದು ವಿವೇಕಾನಂದರನ್ನ ಜನ ಸ್ವೀಕಾರ ಚೆನ್ನಾಗಿ ಮಾಡ್ಲಿಲ್ಲ ಅಂತ ಆತ ಹೇಳೋದಕ್ಕೆ ಪ್ರಚೋದನೆ ಮಾಡಿತ್ತು. ಹಾಗಂತ ಆತ ಹೇಳಿದ್ದೆಲ್ಲವೂ ಸತ್ಯ ಅಂತಲೇ ಭಾವಿಸಬೇಕು ಅಂತಿಲ್ಲ. ಆತ ಎಷ್ಟರ ಮಟ್ಟಿಗೆ ಪ್ರಿಜುಡೈಸ್ ಆಗಿದ್ದ, ಆತ ಎಷ್ಟರ ಮಟ್ಟಿಗೆ ಪೂರ್ವ ಗ್ರಹಿಕೆ ಉಳ್ಳವನಾಗಿದ್ದ ಅನ್ನೋದು ಮುಂದಿನ ಒಂದು ವಿಚಾರದಿಂದ ಗೊತ್ತಾಗುತ್ತೆ. ನಾನು ನಿಮ್ಗೆ ಮರ್ವಿನ್ ಮೇರಿಸ್ನೇಲ್ ಅನ್ನುವಂತ ಒಬ್ಬ ವ್ಯಕ್ತಿಯನ್ನ ಈ ಹಿಂದೆ ಆ ವ್ಯಕ್ತಿಯ ಬಗ್ಗೆ ಹೇಳಿದ್ದೆ. ಆತ ಅಲ್ಲಿನ ಸೈಂಟಿಫಿಕ್ ಸಂಸತ್ ಏನ್ ನಡೀತಾ ಇತ್ತು, ಹೇಗೆ ರಿಲಿಜನ್ ಮೇಲೆ ಒಂದು ಸಂಸತ್ ನಡೀತಾ ಇತ್ತು, ಹಾಗೆ ವಿಜ್ಞಾನದ ಮೇಲೂ ಕೂಡ ಚರ್ಚೆಗಳು, ಗೋಷ್ಠಿಗಳು ನಡೀತಾ ಇತ್ತು. ಅದರ ಅಧ್ಯಕ್ಷನಾಗಿದ್ದಂತ ಮೆರ್ವಿನ್ ಮೇರಿಸ್ನೇಲ್, ಆತ ಬಿಷಪ್ ಕೀನ್ ನ ಅಸಿಸ್ಟೆಂಟ್ ಕೂಡ ಆಗಿದ್ದವನು. ಆತ ಅದರ ಅಧ್ಯಕ್ಷನಾಗಿದ್ದಂತ ಮರ್ವಿನ್ ಮೇರಿಸ್ನೇಲ್ ವಿವೇಕಾನಂದರ ಬಗ್ಗೆ ಬರೆದಿರುವಂತ 4 ಸಾಲುಗಳಿದೆಯಲ್ಲ, ಎಲ್ಲರೂ ಆಲೋಚನೆ ಮಾಡಬೇಕಾಗಿರುವಂತದ್ದು. ಬರೋಸ್ ಆತ ಒಬ್ಬ ಕ್ರಿಶ್ಚಿಯನ್ ಮತ ಪ್ರಚಾರಕ, ನೀವು ಪಾದ್ರಿ ಅಂತ ಕರಿಬಹುದು. ಒಬ್ಬ ಮತ ಪ್ರಚಾರಕ ಇನ್ನೊಬ್ಬ ಹಿಂದೂ ಧರ್ಮದ ಪರವಾಗಿ ಬಂದಿರುವಂತ ಒಬ್ಬ ಧರ್ಮ ಪ್ರಚಾರಕನ ಕುರಿತಂತೆ ಈ ತರ ಅಸೂಯೆಯ ಮಾತಾಡೋದು ಸಹಜ. ಆದ್ರೆ ಒಬ್ಬ ವಿಜ್ಞಾನಿ
ಒಂದು ವೈಜ್ಞಾನಿಕ ಚಿಂತನೆ, ಒಂದು ಧರ್ಮದಲ್ಲಿರುವಂತಹ ವೈಜ್ಞಾನಿಕ ಚಿಂತನೆಯನ್ನ ಸೂಕ್ಷ್ಮವಾಗಿ ಗಮನಿಸಿದ ನಂತರ ವಿವೇಕಾನಂದರ ಬಗ್ಗೆ ಏನ್ ಹೇಳ್ತಾನೆ ಅನ್ನೋದನ್ನ ನೋಡಿ ಮರ್ವಿನ್ ಮೆರಿಸ್ನೇಲ್ ಹೇಳ್ತಾನೆ, ಬೈ ಫಾರ್ ದ ಮೋಸ್ಟ್ ಇಂಪಾರ್ಟೆಂಟ್ and beyond question the most popular and influential man in the parliament, he was Swami Vivekananda. He was received with greater enthusiasm than any other speaker. I repeat, he was received with greater enthusiasm than any other speaker, Christian or pagan. ಸ್ವಾಮಿ ವಿವೇಕಾನಂದರನ್ನ ಸಂಸತ್ತು ಇತರೆಲ್ಲರಿಗಿಂತಲೂ ಹೆಚ್ಚು ವಿಶೇಷವಾಗಿ ಸ್ವೀಕಾರ ಮಾಡ್ತು ಅಂತ ಆತನೇ ಹೇಳ್ತಾನೆ. ಒಬ್ಬ ವಿಜ್ಞಾನಿ ಮತ್ತೊಬ್ಬ ಧರ್ಮ ಪ್ರಚಾರಕನ ಬಗ್ಗೆ ಹೇಳುವಾಗ ಒಂದೊಂದು ನಿಷ್ಪಕ್ಷಪಾತವಾದ ಮೂರನೇ ವ್ಯಕ್ತಿಯಾಗಿ ತುಂಬಾ ಸ್ಪಷ್ಟವಾಗಿರುವಂತ ಉಲ್ಲೇಖ ಮಾಡ್ತಾನೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಉಳಿದಿಲ್ಲ. ಆದ್ರೆ ಕ್ರಿಶ್ಚಿಯನ್ರಿಗೆ ಸಹಿಸಿಕೊಳ್ಳಿಕ್ ಸಾಧ್ಯ ಆಗಲಿಲ್ಲ. ಈಗ ಅವರು ಹೇಗಾದ್ರೂ ಮಾಡಿ ವಿವೇಕಾನಂದರನ್ನ ಅಮೆರಿಕನ್ರ ಕಣ್ಣೆದುರುಗಡೆ ತುಚ್ಛವಾಗಿರುವಂತ ವ್ಯಕ್ತಿ ಅಂತ ಪ್ರೂವ್ ಮಾಡಬೇಕು. ಈ ವ್ಯಕ್ತಿ ಸಮರ್ಥನಾದವನಲ್ಲ, ಇವನಿಗಿಂತ ಸಮರ್ಥನಾದ ವ್ಯಕ್ತಿ ಇಂಡಿಯಾದಿಂದ ಮತ್ತೊಬ್ಬ ಇದ್ದಾನೆ ಅಂತ ತೋರಿಸಬೇಕಾದಂತ ಅಗತ್ಯ ಇತ್ತು. ಆಗ ಅವ್ರಿಗೆ ಸಿಕ್ಕಂತ ವ್ಯಕ್ತಿ ಪ್ರತಾಪ್ ಸಿಂಗ್ ಮಜುಮ್ದಾರ್. ಅವರು ಬ್ರಹ್ಮ ಸಮಾಜದ ಒಬ್ಬ ವ್ಯಕ್ತಿಯಾಗಿದ್ರು. ಅವರು ಈ ಹಿಂದೆ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಷಣ ಮಾಡಿದ್ದಲ್ಲದೆ ಅನೇಕ ಬಾರಿ ಅಮೆರಿಕದ ವ್ಯಕ್ತಿಗಳನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಕ್ರಿಸ್ತನನ್ನ ಅಪಾರವಾಗಿ ಪ್ರೀತಿಸ್ತಾ ಇದ್ದಂತವ್ರು. ಹೀಗಾಗಿ ವಿವೇಕಾನಂದರ ಎದುರಿಗೆ ಮಜುಮ್ದಾರನ್ನ ಎತ್ತಿಡಿದ್ರೆ ವಿವೇಕಾನಂದರು ತಗ್ಗಾಗಬಹುದು ಅನ್ನುವಂತ ಒಂದು ಪ್ರಯತ್ನ ಇದು ಯಾವಾಗ್ಲೂ ಇದೆ. ಇದು ಅವತ್ತಿಂದಲ್ಲ, ಇವತ್ತಿಗೂ ಕೂಡ ಹಿಂಗೆ ಮಾಡ್ತಾರೆ. ನಿಮ್ಮನ್ನು ವಿರೋಧಿಸಬೇಕು ಅಂತಂದ್ರೆ ಈಗ ಉದಾಹರಣೆಗೆ ಚಕ್ರವರ್ತಿ ಸೂಲಿಬೆಲೆ ಹಿಂದುತ್ವದ ಬಗ್ಗೆ ಮಾತನಾಡ್ತಾರೆ. ಇದನ್ನ ಯಾರಾದ್ರೂ ಒಬ್ಬ ಮುಸ್ಲಿಂ ನನ್ನನ್ನು ವಿರೋಧಿಸಿದ್ರೆ ಜಗತ್ತದನ್ನು ಸಹಜ ಅಂತ ತಿಳ್ಕೊಳ್ಳುತ್ತೆ. ಹಿಂದುತ್ವದ ಬಗ್ಗೆ ಮಾತನಾಡ್ತಾ ಇರೋನು ಒಬ್ಬ ಮುಸಲ್ಮಾನ್ ವಿರೋಧಿಸ್ತಾನೆ, ವಿಶೇಷ ಏನೂ ಇಲ್ಲ. ಒಬ್ಬ ಮುಸ್ಲಿಮನ್ನ ಓವೈಸಿಯನ್ನ ಒಬ್ಬ ಹಿಂದುತ್ವವಾದಿ ವಿರೋಧಿಸೋದ್ರಲ್ಲಿ ಬಹಳ ವಿಶೇಷ ಏನೂ ಇಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಮುಸಲ್ಮಾನರು ತಮ್ಮ ಹೆಸರಿನ ಮುಂದೆ ಗೌಡನೋ ರೆಡ್ಡಿನೋ ಹಾಕೊಂಡು ಬರ್ತಾರೆ. ಫೇಸ್ಬುಕ್ ಅಲ್ಲಿ ರೆಗ್ಯುಲರ್ ಕಮೆಂಟ್ ಮಾಡ್ತಿರ್ತಾರೆ. ಆಗ ಏನಾಗುತ್ತೆ, ಹಿಂದೂಗಳಿಗೆ ವಿರೋಧ ಮಾಡ್ತಿದ್ದಾರಲ್ಲ, ಒಂದು ಫೇಕ್ ಐಡಿಯನ್ನು ಇಟ್ಕೊಂಡು ಆ ಫೇಕ್ ಐಡಿ ಮೂಲಕ ವಿರೋಧ ಮಾಡೋ ಪ್ರಯತ್ನ ಮಾಡುವಾಗ ಆಗ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ಒಬ್ಬ ಹಿಂದೂವನ್ನ ಹಿಂದೂ ವಿರೋಧ ಮಾಡಿದ್ರೆ ಕ್ರೆಡಿಬಿಲಿಟಿ ಜಾಸ್ತಿ ಅಂತ. ಇದು ಅವತ್ತಿನ ಪ್ರಯತ್ನ. ಮಜುಮ್ದಾರರನ್ನ ಮುಂದಿಟ್ಕೊಂಡು ಅವರ ಮೂಲಕ ವಿವೇಕಾನಂದರನ್ನ ತಗ್ಗಿಸ್ಲಿಕ್ಕೆ ಪ್ರಯತ್ನ ಪಟ್ರೆ, ವಿವೇಕಾನಂದ ಎದುರಿಗೆ ಮತ್ತೊಬ್ಬ ಕ್ಯಾಂಡಿಡೇಟ್ ಅನ್ನ ಮುಂದಿಟ್ರೆ ಅಮೆರಿಕ ಅವ್ರ ಹಿಂದೆ ಬರಬಹುದು ಅನ್ನೋ ಪ್ರಯತ್ನಕ್ಕೆ ಅಲ್ಲಿನ ಒಂದು ಪತ್ರಿಕೆ, ಪ್ರಾಬಬಲಿ ಇಂಟರ್ ಓಷನ್ ಅನ್ನುವಂತ ಪತ್ರಿಕೆ, ಉದ್ದಕ್ಕೂ ವಿವೇಕಾನಂದರನ್ನ ವಿರೋಧಿಸಿಕೊಂಡು ಬಂದ ಪತ್ರಿಕೆ ಅದು. ಆ ಪತ್ರಿಕೆ ಏನ್ ಮಾಡತ್ತೆ ಅಂತಂದ್ರೆ ಮಜುಮ್ದಾರರ ಬಗ್ಗೆ 4 ಸಾಲು ಬರೆಯುತ್ತೆ. ಮಜುಮ್ದಾರರ ಬಗ್ಗೆ ಯಾವ ವಿರೋಧವೂ ನನ್ನ ದಿಕ್ಕಿನಂತೂ ಖಂಡಿತವಾಗಿಲ್ಲ. ಆದ್ರೆ ವಿವೇಕಾನಂದರ ವಿರುದ್ಧ ಎತ್ತಿ ಕಟ್ಟುವ ಪ್ರಯತ್ನ ಇದೆಯಲ್ಲ, ಅದು ಇಲ್ಲಿ ಕಂಡು ಬರುತ್ತೆ. ಆ ಪತ್ರಿಕೆ ಏನ್ ಬರೆಯುತ್ತೆ ಅಂದ್ರೆ, ಆಫ್ ದ ಡೆಲಿಗೇಟ್ಸ್ ಫ್ರಮ್ ಪೇಗನ್ ಲ್ಯಾಂಡ್ಸ್ ಮಿಸ್ಟರ್ ಮಜುಮ್ದಾರ್ ಸ್ಟ್ಯಾಂಡ್ಸ್ ದ ಬೆಸ್ಟ್ ಎಕ್ಸ್ಪೋನೆಂಟ್ ಆಫ್ ದ ಅಡ್ವಾನ್ಸಿಂಗ್ ರಿಲಿಜನ್ ಆಫ್ ದ ಓಲ್ಡ್ ಈಸ್ಟ್. ವೈ? ಯಾಕೆ? ಮಜುಮ್ದಾರು ಈ ಈಸ್ಟ್ ಇಂದ ಬಂದಿರುವಂತ ಈ ಪೂರ್ವದಿಂದ ಬಂದಿರುವಂತ ಎಲ್ಲ ಮತಗಳ ಒಬ್ಬ ಪ್ರಮುಖ ಅನುಯಾಯಿಯಾಗಿ ನಮ್ಮ ಮುಂದೆ ಕಂಡುಕೊಳ್ತಾನೆ. ಯಾಕೆ ಅಂತ ಕೇಳಿದ್ರೆ ಆ ಪತ್ರಿಕೆ ಹೇಳುತ್ತೆ, he surpasses the Unitarian in his love for the Jesus Nazareth. ಜೀಸಸ್ನ ಬಗ್ಗೆ ಅವನ ಪ್ರೇಮ ಎಷ್ಟಿದೆ ಅಂತಂದ್ರೆ ಯುನಿಟೇರಿಯನ್ಗಳು, ಅಲ್ಲಿನ ಒಂದು ಕ್ರಿಶ್ಚಿಯನ್ರ ಒಂದು ಪಂಗಡ ಇದೆಯಲ್ಲ, ಆ ಪಂಗಡದ ಬಗ್ಗೆ ಮಾತನಾಡ್ತಾ ಹೇಳ್ತಾರೆ, ಯೂನಿಟೇರಿಯನ್ಗಳು ಏನು ಪ್ರೀತಿಸ್ತಾರೋ ಜೀಸಸ್ ಅನ್ನ, ಅದಕ್ಕಿಂತ ಹೆಚ್ಚು ಜೀಸಸ್ ಅನ್ನ ಅವನು ಪ್ರೀತಿಸ್ತಾನೆ. ಅದಕ್ಕೋಸ್ಕರ ಅವನನ್ನ ನಾವು ಒಪ್ಪಿಕೊಳ್ಬೇಕು ಅಂತ. ಮಜುಮ್ದಾರನ ವಿಚಾರಧಾರೆಯ ಕಾರಣಕ್ಕೋಸ್ಕರ ಅಲ್ಲ, ಮಜುಮ್ದಾರ್ ಜೀಸಸ್ ಅನ್ನು ಪ್ರೀತಿಸ್ತಾರೆ ಅನ್ನೋ ಕಾರಣಕ್ಕೋಸ್ಕರ. ಮುಂದಿನ ಮಾತಲ್ಲಿ ಅವರು ಮುಂದುವರೆದು ಹೇಳ್ತಾರೆ, ಇನ್ನೊಂದು ಪತ್ರಿಕೆ ಹೇಳುತ್ತೆ, ಎಡಿಟರ್ ಆಫ್ ದ ಔಟ್ಲುಕ್ ಅನ್ನೋ ಪತ್ರಿಕೆ ಎಡಿಟರ್ ಅವರು ಹೇಳ್ತಾರೆ, he has never heard one word from him, ಮಜುಮ್ದಾರರಿಂದ one word from him which was not heartily Christian. ಕ್ರಿಶ್ಚಿಯನ್ ಅಲ್ಲದ ಒಂದೇ ಒಂದು ಮಾತನ್ನ ಮಜುಮ್ದಾರ್ ಯಾವತ್ತೂ ಆಡ್ಲಿಲ್ಲ ಅಂತ ಅವ್ರು ಹೇಳ್ತಾರೆ. ಯಾಕೆ ಅವರಿಗೆ ಮಜುಮ್ದಾರ ಮೇಲೆ ಅಷ್ಟೊಂದು ಪ್ರೀತಿ ಅಂತಂದ್ರೆ, ಮಜುಮ್ದಾರ್ ಯಾವತ್ತೂ ಕ್ರಿಶ್ಚಿಯನ್ ಅನ್ನ ವಿರೋಧ ಮಾಡುವ ಗೋಜಿಗೆ ಹೋಗ್ಲಿಲ್ಲ. ಅವರು ಯೇಸು ಕ್ರಿಸ್ತನ ಬಗ್ಗೆ ಒಬ್ಬ ಅನುಯಾಯಿ, ಕ್ರಿಸ್ತನ ಅನುಯಾಯಿ ಹೇಳೋಕ್ಕಿಂತ ಹೆಚ್ಚು ಹೇಳ್ತಿದ್ರು. ಯೇಸು ಕ್ರಿಸ್ತನ ಬಗ್ಗೆ ಅಷ್ಟೊಂದು ಪೂರ್ತಿ ಡೆಡಿಕೇಟ್ ಆಗಿ ಮಾತಾಡ್ತಿದ್ರು. ಹೀಗಾಗಿ ಮಜುಮ್ದಾರ್ ನಮ್ಮ ಪಾಲಿಗೆ ಆದರ್ಶವಾಗಬೇಕು ಅಂತ ಹೇಳ್ತಿದ್ರು. ವಿವೇಕಾನಂದ್ರ ಅಲ್ಲ ಅನ್ನೋದು ಅವ್ರ ಕಲ್ಪನೆ. ಹಾಗಂತ ವಿವೇಕಾನಂದರಿಗೆ ಜೀಸಸ್ ಮೇಲೆ ಪ್ರೀತಿ ಇರ್ಲಿಲ್ವಾ? ಮಿತ್ರ, ನಿಮ್ಗೆ ಆಶ್ಚರ್ಯ ಆಗುತ್ತೆ ನಾನು ಹೇಳಿದ್ರೆ, ಸ್ವಾಮಿ ವಿವೇಕಾನಂದರು ಒಂದ್ ಕಡೆ ಬಹಳ ಭಾವುಕರಾಗಿ ಏನ್ ಹೇಳ್ತಾರೆ ಅಂತಂದ್ರೆ, ಅಕಸ್ಮಾತ್ ನಾನೇನಾದ್ರೂ ಪ್ಯಾಲೆಸ್ತೈನ್ ಅಲ್ಲಿ ಇದ್ರೆ, ಜೀಸಸ್ನ ಕಾಲದಲ್ಲಿ ನಾನು ಅಲ್ಲಿ ಇದ್ದಿದ್ರೆ, ನಾನು ನನ್ನ ಕಣ್ಣೀರಿನಿಂದಲ್ಲ, ನನ್ನ ಹೃದಯದ ರಕ್ತದಿಂದ ಜೀಸಸ್ನ ಪಾದಗಳನ್ನು ತೊಳೆದಿರ್ತಿದ್ದೆ ಅಂತ ಸ್ವಾಮೀಜಿ ಹೇಳ್ತಾರೆ.
ಈ ಮಾತು ಸಾಮಾನ್ಯವಾಗಿ ಕ್ರಿಶ್ಚಿಯನ್ರು ಹೇಳ್ತಾರೋ ಇಲ್ಲೋ ಗೊತ್ತಿಲ್ಲ. ಸ್ವಾಮೀಜಿ ಹೇಳ್ತಾರೆ, ನನ್ನ ಹೃದಯದ ರಕ್ತದಿಂದ ತೊಳೆದಿರ್ತಿದ್ದೆ ಅಂತ. ಇವತ್ತಿಗೂ ಅನೇಕ ಕ್ರಿಶ್ಚಿಯನ್ರು ಈ ಒಂದು ಸೆಂಟೆನ್ಸ್ ಹಿಡ್ಕೊಳ್ತಾರೆ. ಇದನ್ನ ಹಿಡ್ಕೊಂಡು ನೋಡಿ ವಿವೇಕಾನಂದರು ಹೀಗೆ ಹೇಳಿದ್ರು, ನೀವೇನ್ ಮಾಡ್ತೀರಾ ಅಂತ. ಆದ್ರೆ ವಿವೇಕಾನಂದರು ಆಮೇಲೆ ಉಗ್ದಿದಾರಲ್ಲ, ಹೆಂಗ್ ಉಗ್ದಿದ್ದಾರೆ ಅಂತಂದ್ರೆ, ಜೀಸಸ್ ಅನ್ನು ಪ್ರೀತಿಸ್ತೀನಿ ಆದ್ರೆ ಅವನ ಅಯೋಗ್ಯ ಅನುಯಾಯಿಗಳನ್ನಲ್ಲ ಅಂತ, ಅವನ ಅನುಯಾಯಿಗಳು ಜಗತ್ನೆಲ್ಲ ಮಾಡಿರುವಂತ ಈ ದುಷ್ಟ ಕಾರ್ಯಗಳನ್ನಲ್ಲ ಅಂತ. ಕನ್ವರ್ಷನ್ ಮಾಡೋ ನೆಪದಲ್ಲಿ ಅನೇಕರನ್ನ ಕೊಂದ್ರಲ್ಲ, ಜಗತ್ತಿನ ಕೋಟ್ಯಂತರ ಜನರನ್ನ ನಾಶ ಮಾಡಿದ್ರಲ್ಲ, ಅದನ್ನು ವಿವೇಕಾನಂದರು ಒಪ್ಕೊಳ್ಳಿಲ್ಲ. ಆದ್ರೆ ಜಗತ್ತಿನ ಜನರನ್ನ ಪ್ರೀತಿಸಿ ತಪ್ಪಿಕೊಳ್ಳಿಕ್ಕೆ ಹೊರಟಿದ್ದ ಜೀಸಸ್ ಅನ್ನ ಪ್ರೀತಿಸುವುದು ಅಂತಂದ್ರೆ ಸಾಮಾನ್ಯವಾದ ನಾನು ನೀವು ಪ್ರೀತಿಸುವಂತಲ್ಲ, ಹೃದಯದ ರಕ್ತದಿಂದ ಅವನ ಪಾದಗಳನ್ನು ತೊಳೆದಿದೆ ಅಂತ ವಿವೇಕಾನಂದರು ಹೇಳ್ತಾರೆ. ವಿವೇಕಾನಂದರು ತಮ್ಮ ಉದ್ದಕ್ಕೂ ತಮ್ಮ ಜೊತೆಯಲ್ಲಿ ಪುಸ್ತಕ ಇಟ್ಕೊಳ್ತಿದ್ದು ಯಾವ್ದು ಗೊತ್ತೇನು? ಒಂದು ಇಮಿಟೇಷನ್ ಆಫ್ ಕ್ರಿಸ್ಟ್ ಅಂತ, ಮತ್ತೊಂದು ಭಗವದ್ಗೀತೆ. 2 ಪುಸ್ತಕ ಯಾವತ್ತೂ ಅವ್ರ ಜೊತೆಲಿ ಇರ್ತಿತ್ತು. ಪದೇ ಪದೇ ಸ್ವಾಮೀಜಿ ಅದನ್ನು ಓದಿ ಜೀಸಸ್ ನನ್ನ ಭಾವಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತಿದ್ರಲ್ಲ, ಆರ್ಡಿನರಿ ಅಲ್ಲ. ಆದ್ರೆ ವಿವೇಕಾನಂದರು ಜೀಸಸ್ ನ ಪ್ರೀತಿಸ್ತಾ ಇದ್ರು. ನಾನು ಆಗ್ಲೇ ಹೇಳಿದಂತೆ ಜೀಸಸ್ ನ ಅನುಯಾಯಿಗಳ ಈ ಕ್ರೌರ್ಯವನ್ನ ವಿವೇಕಾನಂದರು ಯಾವತ್ತೂ ಇಷ್ಟಪಟ್ಟಂತವ್ರಲ್ಲ ಅನ್ನೋದನ್ನ ನಾವು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಆದ್ರೆ ಈ ಕ್ರಿಶ್ಚಿಯನ್ರು ಏನ್ ಮಾಡಿದ್ರು ಅಂತಂದ್ರೆ, ಮಜುಂದಾರರನ್ನ ಮುಂದಿಟ್ಕೊಂಡು ವಿವೇಕಾನಂದರನ್ನ ಕೆಟ್ಟದಾಗಿ ಹಡಿಯುವಂತ ಪ್ರಯತ್ನವನ್ನ ಮಾಡಿದ್ರು. ಮಜುಂದಾರರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ವಿವೇಕಾನಂದರು ಬ್ರಾಹ್ಮಣ ಸನ್ಯಾಸಿ ಅಲ್ಲ ಅಂತ ಅಮೆರಿಕದಲ್ಲಿ ಪ್ರಚಾರ ಮಾಡ್ತಾ, ಈತನನ್ನ ಯಾವ ಹಿಂದೂಗಳು ಗೌರವಿಸೋದಿಲ್ಲ, ಯಾವ ಪರಂಪರೆಯಿಂದಲೂ ಬಂದವನಲ್ಲ, ಈತನನ್ನ ಹಿಂದೂ ಅಂತ ತಿಳ್ಕೊಳ್ಬೇಕಾದ ಅಗತ್ಯವೇ ಇಲ್ಲ ಅಂದ್ರು. ಅವರು ಅದೇ ಮಜುಂದಾರರು ಭಾರತಕ್ಕೆ ಬಂದಾಗ ಏನ್ ಹೇಳ್ತಾರೆ ಗೊತ್ತೇನು? ವಿವೇಕಾನಂದರ ಕ್ಯಾರೆಕ್ಟರ್ ಸರಿ ಇಲ್ಲ, ಅಮೆರಿಕದ ಹೆಣ್ಣು ಮಕ್ಕಳ ಜೊತೆ ಹೆಂಗೆಂಗೋ ಬದುಕಿದ್ದಾನೆ, ಅಲ್ಲಿ ಬೀಫ್ ತಿಂದಿದ್ದಾನೆ, ದನದ ಮಾಂಸ ತಿಂದಿದ್ದಾನೆ. ಇವತ್ತಿಗೂ ಅನೇಕರು ವಿವೇಕಾನಂದರು ದನದ ಮಾಂಸ ತಿಂತಾ ಇದ್ರು ಅಮೆರಿಕದಲ್ಲಿ ಇದ್ದಾಗ ಅಂತ ಹೇಳ್ತಿದ್ರಲ್ಲ, ಅವೆಲ್ಲದರ ಹಿನ್ನೆಲೆ ಕೂಡ ಈ ಮಜುಂದಾರ್ ಅಂತವ್ರೆ. ಇವರುಗಳು ಎಷ್ಟರ ಮಟ್ಟಿಗೆ ವಿವೇಕಾನಂದರ ಬಗ್ಗೆ ಅಪಪ್ರಚಾರ ಮಾಡಿದ್ರು ಅಂತಂದ್ರೆ, ಸ್ವಾಮಿ ವಿವೇಕಾನಂದರು ಒಂದು ಹಂತದಲ್ಲಿ ರಾಮಕೃಷ್ಣಾನಂದರಿಗೆ ಒಂದು ಪತ್ರ ಬರೀತಾ ಹೇಳ್ತಾರೆ, ಮಜುಂದಾರರು ಆರಂಭದಲ್ಲಿ ಮೊದಲನೇ ಬಾರಿಗೆ ನನ್ನನ್ನು ನೋಡುವಾಗ ತುಂಬಾ ಪ್ರೀತಿಯಿಂದ ಸ್ವಾಗತ ಮಾಡಿದ್ರು, ಆದ್ರೆ ಆನಂತರ ಅವನಿಗೆ ತಲೆಯೊಳಗೆ ಕ್ಯಾಂಕರ್ ಬೆಳೀತು ಅಂತ. ಕ್ಯಾಂಕರ್ ಅನ್ನೋ ಪದ ಯೂಸ್ ಮಾಡ್ತಾರೆ. ಕ್ಯಾಂಕರ್ ಅಂದ್ರೆ ಒಂದು ಸಸ್ಯಕ್ಕೆ ಬೆಳೆಯುವಂತ ಒಂದು ರೋಗ. ಆ ತರದೊಂದು ರೋಗ ಅವನ ತಲೆಯೊಳಗೆ ಬೆಳೀತು. ಆಮೇಲೆ ನನ್ನ ಮೇಲೆ ಅಸೂಯೆ ಶುರುವಾಗ್ಬಿಡ್ತು. ಅವನಿಗೆ ನನ್ನ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನೆಲ್ಲ ಹೇಳಲಿಕ್ಕೆ ಶುರು ಮಾಡಿದ. ಮಿಸ್ ಹೇಲ್ ವಿವೇಕಾನಂದರಿಗೆ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಿದ್ದಲ್ಲ, ಆ ಮಿಸ್ ಹೇಲ್ಗೆ ವಿವೇಕಾನಂದರು ಪತ್ರ ಬರೀತಾ ಹೇಳ್ತಾರೆ, ಆ ಮಜುಂದಾರ್ ನನ್ನ ದೇಶಕ್ಕೆ ಹೋಗಿ ನನ್ನ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರ ಮಾಡ್ತಿದ್ದಾನೆ, ನನ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತೆಲ್ಲ ಹೇಳ್ತಿದ್ದಾನೆ. ನಿನ್ನ ದೇಶದ ಜನ ಗೌರವ ಕೊಟ್ಟು ಬೆಳೆಸಿದಂತ ಒಬ್ಬ ವ್ಯಕ್ತಿ ಇಷ್ಟು ಕೆಳಮಟ್ಟಕ್ಕೆ ಇಳಿಬಹುದು ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಅಂತ ಮಿಸ್ ಹೇಲಿಗೆ ಸ್ವಾಮಿ ವಿವೇಕಾನಂದರು ಪತ್ರ ಬರೀತಾರೆ. ಈ ಪರಿಯಲ್ಲಿದ್ದಂತ ಆ ವ್ಯಕ್ತಿಯ ಕುರಿತಂತೆ ಒಂದು ಮಾತನ್ನ ಒಂದು ಪತ್ರಿಕೆ ತುಂಬಾ ಚೆನ್ನಾಗಿ ಹೇಳುತ್ತೆ. ರಿಚರ್ಡ್ ಹ್ಯೂಗ್ ಸೀಗರ್ ಆತ ಒಂದು ಮಾತನ್ನ ಏನ್ ಹೇಳ್ತಾನೆ ಅಂತಂದ್ರೆ, ಥಿಯಾಸಫಿಸ್ಟ್ಸ್ ಎಕ್ಸ್ಪ್ರೆಸ್ ರಿಸೆಂಟ್ಮೆಂಟ್ ಓವರ್ ಹಿಸ್ ಸಕ್ಸಸ್ ವಿತ್ ದ ಪಬ್ಲಿಕ್. Majumdar, moreover, was reported to be spreading slanderous rumors about his behavior in the United States, eating beef, smoking cigars, and attending parties with American women. ಮಜುಂದಾರ್ ಏನೆಲ್ಲ ಸುದ್ದಿ ಹಬ್ಬಿಸಿದ್ರು ಅಂತಂದ್ರೆ, ದೂರದಲ್ಲಿದ್ದಂತ ಪುಣ್ಯಾತ್ಮನೊಬ್ಬನಿಗೆ ಎಷ್ಟು ಸಂಕಟ ಆಗಿದ್ದಿರ್ಬೋದು. ನನ್ನದೇ ಜನ ಅಮೆರಿಕನ್ರು ಇದನ್ನ ಹೇಳಿದಿದ್ರೆ ಫೈಟ್ ಮಾಡಬಹುದಿತ್ತು. ಯಾರೋ ಒಬ್ಬ ಕ್ರಿಶ್ಚಿಯನ್ ಹೇಳಿದ್ರೆ ನನ್ನ ಕಂಡ್ರದಿಂದ ಆಗಲ್ಲ, ಅದಕ್ಕೆ ಹೇಳ್ತೀಯ ಅಂತ ಹೇಳ್ಬೋದಿತ್ತು. ಆದ್ರೆ ಒಬ್ಬ ಭಾರತೀಯ ನಮ್ಮದೇ ವ್ಯಕ್ತಿ ಅಲ್ಲಿ ನಿಂತ್ಕೊಂಡು ಹಿಂಗೆಲ್ಲ ಮಾತಾಡ್ತಿದ್ದಾನೆ ಅಂತ ಗೊತ್ತಾದಾಗ ವಿವೇಕಾನಂದರು ಹೇಗೆ ಫೈಟ್ ಮಾಡಬೇಕಿತ್ತು ಅದನ್ನ? ಮಿತ್ರರೇ, ನಮ್ಮ ಕಾಲು ನಮ್ಮವರ ಕಾಲನ್ನ ನಾವೇ ಎಳೆಯೋ ಈ ಪ್ರಕ್ರಿಯೆ ಇದೆಯಲ್ಲ, ಇದು ಹಿಂದೂಗಳಿಗೆ ಅಂಟಿಕೊಂಡು ಬಂದಿರುವಂತ ಒಂದು ರೋಗ ಅಂತ ಯಾವಾಗಲೂ ಅನ್ಸುತ್ತೆ ನನಗೆ. ಮಜುಂದಾರ್ ಹಿಂಗ್ ಮಾಡುವಾಗ ವಿವೇಕಾನಂದರು ಅಲ್ಲಿ ತುಂಬಾ ದೊಡ್ಡ ಗೆಲುವನ್ನ ಪಡ್ಕೊಳ್ಳಿಕ್ಕೆ ಹೊರಟಿದ್ರು. ಮತ್ತು ವಿವೇಕಾನಂದರು ಪಡ್ಕೊಳ್ತಾ ಇದ್ದ ಗೆಲುವು ಅದು ಒಬ್ಬ ವ್ಯಕ್ತಿಗಲ್ಲ, ಯಾವುದೋ ಒಂದು ಸಂಘಟನೆಗಲ್ಲ, ಅದು ರಾಷ್ಟ್ರಕ್ಕೆ, ಒಂದಿಡೀ ಧರ್ಮಕ್ಕೆ, ಒಂದಿಡೀ ಪರಂಪರೆಗೆ, ಒಂದಿಡೀ ಸಂಸ್ಕೃತಿಗೆ ಸಿಗಬೇಕಾಗಿರುವಂತ ಗೆಲುವಾಗಿತ್ತು. ಆದ್ರೆ ವಿವೇಕಾನಂದರನ್ನು ತಡೆಯೋ ಪ್ರಯತ್ನ ಸಿಕ್ಕಾಪಟ್ಟೆ. ಅವ್ರು ಏನು ಆ ಯೋಜನೆ ಮಾಡಿದ್ರಲ್ಲ ಅದಕ್ಕೆ ಸರಿಯಾಗಿ ಮಜುಂದಾರ್ ಅಂತವ್ರು ಸಿಕ್ಕಾಕೊಂಡ್ರು. ಆದ್ರೆ ವಿವೇಕಾನಂದರು ಗೆಲ್ಲಬೇಕು ಅಂತ ಭಗವಂತನ ನಿಶ್ಚಯ ಆಗಿತ್ತು ಅಂದ್ಮೇಲೆ ತಡೆಯೋ ತಾಕತ್ಯಾದ ಸ್ವಾಮಿ ವಿವೇಕಾನಂದರು ಗೆದ್ರು. ಮತ್ತೆ ನಾನು ಮುಂದಿನ ಎಪಿಸೋಡ್ ನಲ್ಲಿ ಆ ವಿವರಗಳನ್ನೆಲ್ಲ ನಿಮ್ ಜೊತೆ ಹಂಚ್ಕೊಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ವಂದೇ ಮಾತರಂ, ಜೈ ಹಿಂದ್.